ಹಾಯ್ ನನ್ನ ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಬೆಳಗ್ಗೆ 8:30 ಆಗೈತೆ ನೋಡಿ. ಲಾಗ್ ಚಲ್ ಮಾಡಿ ಇವಾಗ ಪುಟ್ಟಕ್ಕನ ಅಂಗಡಿಗೆ ಹೊಂಟ್ರು ನೋಡಿ. ಹೊಂಟ್ಯಾವ ಮೇಡಮ ಹೊಳ್ಳಿ ಬರೋದು ಮಧ್ಯಾಹ್ನ ಬಂದ್ ಮಾಡ್ಕೊಂಬಾ. ಮಧ್ಯಾಹ್ನದಾಗ ನೀನು ಯಾರು ಇದ್ದಿರಲ್ಲ, ಬಿಸಿಲು ಹೊತ್ತಿನಾಗ ಐಸ್ ಕ್ರೀಮ್ ವ್ಯಾಪಾರ ಆಗತ್ತಿಲ್ಲ. ಬಿಸಿಲಾಗಿ ಭಾಳ ಇರ್ತಲ್ಲ ಅವಾಗ. ನೀನು 12ಕ್ಕೆ 3 ತನಕ ನಿನ್ಗೆ ವ್ಯಾಪಾರ ಆಗತ್ತೆ. ಮತ್ತು ಊಟಕ್ಕೆ ಬರಲ್ಲ, ಬ್ಯಾಸರ ಬರೋದು. ಶಿಬಾಮ ಕುಂದಿರ್ಸು, ದಾರ ತೊಂಬ ಒಲಿನ. ನಾನು ಇವಾಗ ವಿಡಿಯೋ ಚಲೋ ಮಾಡಿ ನೋಡಿ ತರ ಮನೆ ವರ್ಷ ಇಟ್ಟು ನೀನು ಎಲ್ಲ ಮಾಡ್ಕೊಂಟಿ. ಆಯ್ತಾ, ನಮ್ಮ ಮನೆ ದೇವ್ರು ಇವತ್ತು. ನಾವು ಶುಕ್ರವಾರ ಆಯ್ತಾರೆ 2 ವಾರ. ಈಗ ದೇವ್ರಿಗೆ ಹೋಗಿಲ್ಲ ಇವತ್ತು. ನೀನು ದೇವ್ರಿಗೆ ಹೋಗಿಲ್ಲ? ದಗದಾಗೈತಿ ಈಗ. ಬರೀ ಸ್ನೇಹಿತರೆ ತಿರಿ ಪುಟ್ಟಕ್ಕ ಅಂಗಡಿಗೆ ಹೊಂಟ್ಲು. ನಾನು ಆಯ್ತಾರ ಮನೆ ದೇವ್ರ ಶುಕ್ರವಾರ ಅಟ್ಟೆ ಒರೆಸ್ತಾರೆ ಅಂತ ಪುಟ್ಟಕ್ಕರು. ನಾನು ಆಯ್ತಾರಕ್ಕೊಂದು ಪಾಲಿಸ್ತೀನಿ ನೋಡಿ. ನಮ್ಮ ಗಂಡು ಮನೆ ದೇವ್ರ ವಾರ ಸ್ನೇಹಿತರೆ ಇವತ್ತು. ಹಿಂಗಾಗಿ ಏನಿದ್ರು ಆಯ್ತಾರ ಶುಕ್ರವಾರ ಮಾತ್ರ ಬಿಡಲ್ರಿ ನಮ್ಮ ಮನೆ ಒರೆಸೋದು. ತಿನ್ರಿ ಬೇಸರ ಮಾಡ್ಕೊಂಬಿಟ್ರೆ ಬೇಷ್ ಆಗಲ್ಲ ಸ್ನೇಹಿತರೆ. ಬಟ್ಟೆ ಗಂಟು ಅಲ್ಲಿ ಒರೆಸಿ ಎತ್ತಿಟ್ಟು ಸ್ವಚ್ಛ ಕ್ಲೀನಾಗೈತೆ ನೋಡಿ ಎಲ್ಲ ಒಟ್ಟು. ಇವಾಗಲೂ ಹೋಗಿ ಚಲ್ ಮಾಡಿ ನಾನು ಕೂಡ. ಓ ಭಯ್ಯ ಹಾಯ್, ಎಷ್ಟು ಬೇವತ್ತಿ ಹೋಯಪ್ಪ. ಪ್ಯಾನಲ್ಲಿ ಹಚ್ಚಿಗೋ ಯಪ್ಪ. ಅಲ್ಲಿ ಜಳ ನೋಡಿ. ಅಲ್ಲಿ ಮ್ಯಾಗಿನ ತಗಡಾಗುತ್ತಲ್ಲ ತೀರಾ ಜಳ ಆಗುತ್ತೆ. ತಗಡು ಭಾಳ ಸೂರಾಕತ್ತವ್ರಿ. ಮಳೆ ಬಂತು ಎಲ್ಲ ಅಟ್ಟು ತುಂಬ ನೀರು ಆತ ನೋಡಿ. ಈಗ ಏನು ಮಾಡ್ಬೇಕು ಅದೊಂದು ಟೆನ್ಷನ್ ಆಗಿಬಿಟ್ಟೈತೆ ರೀ. ಅಲ್ಲೆಲ್ಲ ನೋಡಿ ನೀರು ಇದು ತೂತ್ ಹಾಂ ಅಲ್ಲಿನ ತೂತ್ ಬೀಳೈತಪ್ಪ ಎಲ್ಲ. ಅಲ್ಲೆಲ್ಲ ಹೆಂಗೆ ಸೂರೈತೆ ನೋಡಿ. ಇದಿಟ್ಟು ಆಸೆ ಸಿತ್ತಂತ ಚಿಂತಿರ್ಸೋದಿಲ್ಲ ನೋಡಿ. ಅಲ್ಲಿ ಮೂಲಿಗೂ ಹೆಂಗೆ ಸೂರೈತೆ ಸ್ನೇಹಿತರೆ. ಹಾಂ ಕೇಳ ನಿಮ್ಮ ಕಾಟ. ನಾ ಏನು ಮಾಡ್ಯಪ್ಪ, ನೀ ಗಂಡ್ಮಗಾಗಿ ಅಂತ ತಗಡು ಹಾಕ್ಸವಲ್ಲಿ, ಆಸೆ ಹಾಕ್ಸವಲ್ಲಿ. ಏನು ಮಾಡ್ಯ ಯಾವಾಗ? ಈಗ ಹಾಕಿಸ್ತಲ್ಲ ಮನೆ. ಅವಾಗೆಲ್ಲ ಕೆಟ್ಟೋಗಿರ್ತಾವೆ ಸಾಮಾನು. ಅಲ್ಲಿ ಒಟ್ಟು ಜಂಗತ್ತೈತೆ ಸ್ನೇಹಿತರೆ. ತಗಡುಗಳು ಎಲ್ಲ ಬಾದಾಗ್ಯಾವ್ರಿ. ಆ ಕಡೆ ಫುಲ್ ಸೋರುತ್ರಿ ಮೂಲಿ. ಅದೊಂದು ಚಿಂತೆ ಆಗ್ಬಿಟ್ಟೈತೆ. ಏನು ಮಾಡಿ ಸ್ನೇಹಿತರೆ, ಮಾಡಂಗಿಲ್ಲ ಬಿಡಂಗಿಲ್ಲ. ಅದು ಏನು ಮಾಡೋಕ್ಕಾಗಲ್ಲಲ್ರಿ. ಮನೆ ಆಗಲ್ಲ ನೋಡಿ. ಅಲ್ಲಿ ಮನೆ ಎಲ್ಲ ಹಳೆ ಮನೆ ರೀ. 10-15 ವರ್ಷ ಆದವ್ರಿ ಮನೆ ಕಟ್ಸೆ. ನಮ್ಮ ಮದುವೆ ಆಗಿ 10 11 ಐತ್ರಿ. ಮತ್ತು ಮನೆ ಕಟ್ಟಿಸಿ 15 ವರ್ಷ ಆಗಿರ್ಬೇಕು ರೀ. ಮತ್ತು ಎಷ್ಟು ಬಾತ್ ರೀ. ಬಾಳೆಹಣ್ಣು ಫ್ರಿಜ್ನಾಗ ಇಡಬೇಡ ಅಂದಿರಲ್ಲ, ಕುಲ್ಲ ಇಟ್ಟು ನೋಡಿ ಫ್ರಿಜ್ಜಿ ಮ್ಯಾಗ ಇಟ್ಟಿನಿ ಸ್ನೇಹಿತರೆ. ಇವಾಗ ಎಲ್ಲ ಮನೇನು ಕ್ಲೀನ್ ಆಗೈತೆ. ಗ್ಯಾಸ್ ಕಟ್ಟಿ ಒರೆಸ್ಕೊಂಡಿನಿ, ಒಲೆ ತೊಳ್ಕೊಂಡಿನಿ, ಎಲ್ಲ ಸ್ವಚ್ಛಾಗೈತೆ ನೋಡಿ. ದೇವ್ರ ಮನೆ ಒರೆಸ್ಕೊಂಡಿನಿ ಸ್ನೇಹಿತರೆ. ಬರ್ರಿ, ಏನು ಮಾಡೋಂಗಿಲ್ಲ ರೀ. ತಗಡು ಒಂದು ಹಂಗೆ ಆಗ್ಯಾವಂದ್ರೆ ಶ್ರಾವಣಿ ಊಟ ಏನು ಮಾಡಾಕತ್ತಾವ ಹೊಡೋದು. ಬಾಂಡೆ ತೊಳ್ಯಾಕತ್ತಾವ ಹೊಡ್ಯಾಕಿ. ಉಸು ಬಾಕಿಟ್ನೇ ನೀರು ಚೆಲ್ಲಿದ ಬರ್ರಿ ಎಲ್ಲರೂ ಬೀರಪ್ಪ ಮತ್ತೆ ಒಂದು ದರ್ಶನ ಮಾಡ್ಕೋರಿ. ನಾನು ಚಪಾತಿಗೆ ಇಟ್ಟು ಹಾಕ್ತೀನಿ. ಹಾಕಿ ಬಾಂಡೆ ತಿಕ್ಕಾಳ ನೀರು ಒಲಿ ಹಾಸ್ತೀನಿ. ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ಸಪೋರ್ಟ್ ಮಾಡಿ. ವಿಡಿಯೋ ಎಲ್ಲಿ ಸ್ಕಿಪ್ ಮಾಡೋದ ನೋಡಿ ಸ್ನೇಹಿತರೆ. ಯಾವ್ದಂದು ಸಾಗಿಸ್ಬೇಕು ರೀ ಸ್ನೇಹಿತರೆ. ಜೀವನ ಸಾಗಿಸೋದು ವಜ್ಜಾಗೈತಿ. ಇನ್ನು ಅಷ್ಟೇ ತೆಗೆದು ಹಾಕ್ಬೇಕಂದ್ರೆ ಭಾಳ ಕಷ್ಟ ಐತ್ರಿ. ಏನಾಗಿದೆ ಅಲ್ಲಿ ಕಿದ್ದಿದ್ರಾಗ ಇದು ಹಾಂ ಬರ್ರಿ ನೋಡ್ರಿ. ಇಲ್ಲೇ ಮಸ್ತ ಬದ್ನಿಕಾಯಿ ಪಲ್ಯ ರೆಡಿ ಹಾಕತ್ತೈತೆ. ಇದಕ್ಕೆ ಖಾರದ ಪುಡಿ ಹಚ್ಚಿ ಬದ್ನಿಕಾಯಿ ಪಲ್ಯ ಮಾಡಾಕತ್ತಿ ನೋಡಿ. ಟೈಮು 9:50 ಆಗೈತೆ ರೀ. ಶ್ರಾವಣಿಯರು ದಿನ 8 ಗಂಟೆಗೆ ಉಂತಿದ್ರಿ. ಇವತ್ತು ಸ್ಕೂಲ್ ಇಲ್ಲಲ್ಲ ಸ್ನೇಹಿತರೆ, ಹಿಂಗಾಗಿ ಲೇಟ್ ಆಯ್ತು ನೋಡಿ. ಮನೆ ತೊಳೆವು ಇವತ್ತು ವಾರಲ್ಲ. ನಮ್ಮ ಮನೆ ದೇವ್ರ ಖಾರದ ಪುಡಿ ಮಿಕ್ಸರ್ ತಗೊಂಬರ್ಬೇಕು. ಈ ಕಡೆ ಮೊಸರು ಸೌತೆಕಾಯಿ ಮೊಸರು ಬಜ್ಜಿ ಮಾಡಿ ನೋಡಿ. ಮೊಸರು ಬಾಜಿ ಮಸ್ತಾಗ ಸ್ನೇಹಿತರೆ. ಸೌತೆಕಾಯಿ, ಉಳ್ಳಾಗಡ್ಡಿ, ಮೊಸರು, ಉಪ್ಪು, ಕೊತ್ತಂಬರಿ ಹಾಕಿ ಮಾಡ್ಬೇಕ್ರಿ. ಸಖತ್ತಾಗ ಚಪಾತಿ ಕೂಡ. ಈ ಬ್ಯಾಸ್ಗೆ ದಿನ ಆಯ್ತಲ್ರಿ. ನೀನು ಮೊಸರು ಒಗ್ಗರಣೆ ಹಾಕಿದೆ. ಇವತ್ತು ಮೊಸರು ಬಾಜಿ ಮಾಡೀನಿ. ಮತ್ತೊಂದು ಪಾಕೆಟ್ ಹಾಲು ತಂದೀನಿ ಕಾಸಿನ ಸ್ನೇಹಿತರೆ. ಇದು ನೆಪ್ಪಾಕಬೇಕು ಒಂದಿಷ್ಟು. ಮೊಸರು ಉಣ್ಬೇಕ್ರಿ. ಮೊಸರು ಮಜ್ಜಿಗೆ ಜಾಸ್ತಿ ತಿನ್ಬೇಕು ಈಗ ಬ್ಯಾಸಿಯಾಗ. ಈ ಕಡೆ ಹಿಟ್ಟು ನಾದೀನಿ. ಇವತ್ತು ರೊಟ್ಟಿ ಮಾಡಲ್ಲ, ಅದಕ್ಕೆ ಚಪಾತಿ ಮಾಡಕತ್ತೀನಿ. ನಾನು ಬ್ಯಾಸಿಗೆ ದಿನಕ್ಕೆ ಭಾಳ ಕಮ್ಮಿ ಚಪಾತಿ ಮಾಡೋದು. ಬರ್ರಿ ಇದನ್ನು ಖಾರದ ಪುಡಿ ಮಿಕ್ಸರ್ಗೆ ಹಾಕ್ಕೊಂಬಂದು ಪಲ್ಯ ಮಾಡಿ
ಅವರಿಬ್ಬರು ಜಾಕ ಮಾಡಿಸಿ ಮತ್ತು ಚಪಾತಿ ಮಾಡಾಗ ವಿಡಿಯೋ ಕಂಟಿನ್ಯೂ ಮಾಡ್ತು ನೋಡಿ ಸ್ನೇಹಿತರೆ. ಬರ್ರಿ ಸ್ನೇಹಿತರೆ, ಚಪಾತಿ ಮಾಡಕ್ಕೆ ನಾನು ಜಾಕ ಮಾಡಿ ದೇವ್ರ ಪೂಜೆ ಮಾಡಿ ಎಲ್ಲ ಕೆಲಸ ಕಾಯ್ತಾರಲ್ಲ ಮುಗಿಸ್ಕೊಂಡು 11:20 ಆಗೈತ್ರಿ. ಚಪಾತಿ ಮಾಡಾಕತ್ತೀನಿ. ನೀರು ಸ್ವಲ್ಪ ಹಣ್ಣು ಇತ್ರಿ, ಅನ್ನ ಹಾಲು ಖಾರ ಹಾಕ್ಕೊಂಡು ಉಂಡ್ರಿ. ಅವ್ರಿಬ್ರು ಹತ್ತಕ್ಕೆ ಊಟ ಮಾಡ್ಯಾರ. ಅವ್ರಿಬ್ರು ಜಾಕ ಮಾಡಿಸಿ ಸೌಂಡ್ ರೆಡಿಗೆ ನೋಡಿ ಅಲ್ಲಿ ಹೆಂಗೆ ನೋಡಿ ಕಾಲಿ ಮ್ಯಾಗ ನೋಡಿ ಸೌಂಡ್ ಹೆಂಗೆ ನೋಡಿ. ಬಾ ಊಟ ಮಾಡ್ಬಾ ಚಪಾತಿ. ಏನುಂಡಿ ಆಗಲೇ ಹಿಂಡಿ ಭತ್ತ ಬಡ್ದಿನ ಮಮ್ಮಿ ಭತ್ತ ಬಡ್ದಿರ ಬರ್ರಿ ಚಪಾತಿ ಬಾಯಿ ಬಾ ಬಾಯಿ ಕಡೆ ಕುಂದು ಬಾ. ಇವಾಗ 11:20 ಆಗೇ ಬಿಟ್ಟು ನೋಡಿ. ಟೈಮ್ ಹೆಂಗಾಗತ್ತೆ ತುಸು ಮನೆ ತೊಳೆಯು ತೆಗ್ದ ಹೆಣ್ಮಕ್ಳದಾಗ ಎಷ್ಟು ಮಾಡಿದ್ರು ಕಮ್ಮಿನೇ ಇದು ಜನ್ಮಕ್ಕೆ ಮಾಡಲೇಬೇಕು ನೋಡಿ. ಹುಳಿ ಮಾಡ್ಕೊಂಡು ಚಪಾತಿ ಕಡಾಗಲ್ರಿ, ಹುಳಿ ಮಾಡ್ಕೊಂಡಿನಿ ಬಡ 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 ತೀರು ಹೋಗ್ಬಿಡ್ತೀನಿ. ಮತ್ತು ಮನ್ಯಾಗ ಮಕ್ಳು ಇರ್ತಾವ್ರಿ, ಹುಚ್ಚಿಗೆ ಅಡಿಗೆ ಇರ್ಬೇಕು ಮನ್ಯಾಗ ಉಣ್ಣಾಕ. ಮಕ್ಕಳಿಗೆ ಪಲ್ಯನೂ ಮಾಡೀನಿ, ಬದ್ನಿಕಾಯಿ ನೋಡಿರ್ಬೇಕು ನೀವು, ಮಸಾಲೆ ಬಜ್ಜಿ ಮಾಡೀನಿ, ಹಚ್ಕೊಂಡು ಉಣ್ತಾರೆ. ಅದಕ್ಕೆ ರವಾನ ಚಪಾತಿ ಹಾಕಿದ್ರಿ, ಪಲ್ಯ ಹಾಕ್ಬೇಕು ಅವಾಗ. ಬರ್ರಿ ನಾನು ಕೂಡ ಚಪಾತಿ ಮಾಡಿ ಮತ್ತು ಬಾಂಡೆ ತಿಕ್ಕಿ ಬಾಂಡೆ ಒಗ್ಯಾನ ಎಲ್ಲ ಕೆಲಸ ಮಾಡ್ತೀನಿ. ಮತ್ತು ನೀರು ಒಯ್ದು ಕುಡಿ ನೀರು ಶ್ರಾವಣಿ ತುಂಬಿದ್ರಿ ಒಂದು 2 ಕೊಡ. ನಾನು ಲೇಟ್ ಆಗುತ್ತೆ ಚಪಾತಿನ ಪೂಜೆ ಮಾಡಿ ಚಪಾತಿ ಮಾಡಕ್ಕೆ ಕುಂತೆ ತಲೆ ತೊಳ್ಕೊಂಡಿದ್ರಿ ಇವತ್ತು. ಸಿಗ್ತೀನಿ ಪಲ್ಯ ಕುಂತೆ ನೋಡ್ರಿ. ಚಪಾತಿ ಮಾಡೋದು ಬಿಟ್ಟು ಮತ್ತೆ ಇವರು ಬದ್ನಿಕಾಯಿ ಪಲ್ಯ ಒಲೆ ಅಂದರು. ಬಾಳೆಹಣ್ಣು ಹಾಲು ಸಕ್ಕರೆ ಕಲಿಸಿ ಕೊಡು ಮಮ್ಮಿ ಹಾಕಿ ಅಂತಂದ್ರು. ಹಾಕಿ ಕೊಟ್ಟು ನೋಡಿ ಅವ್ರಿಗೆ ಊಟಕ್ಕೆ. ಶ್ರಾವಣಿಗೂ ಹಾಕಿಟ್ಟಾಳ, ಶ್ರಾವಣಿಗೂ ಹಾಕಿಟ್ಟಾಳ. ಈಗ ಚಪಾತಿನೂ 4 ಐತ್ರಿ ಮಾಡಿಬಿಡ್ತೀನಿ. ಇನ್ನೂ ಏನು 3 ಐದು ಸ್ನೇಹಿತರೆ ಮಾಡಿ ಕೇಳಿ ಸಾಬು ಕಡೆ ಬಟ್ಟೆ ಐತಿ. ನಾನು ಊಟ ಮಾಡ್ತೀನಿ ರೀ. ತೋರ್ಸೋದು ಬಾಳೆಹಣ್ಣು ಸಕ್ಕರೆ ಚಪಾತಿ. ಬಾ ಚಪಾತಿ ಬಾ ನೋಡ್ರಿ. ಇಲ್ಲೇ ಬಟ್ಟೆನ ಒಗೆದು ಹಾಕಿದೆ. ಬಿಸಿಲು ಬಂತು, ಹಿಂಗಾಗಿ ಬಟ್ಟೆ ಒಗೆದು ಆಗಲಿಲ್ಲ. ನಿನ್ನೆ ಸೀರೆ ಉಟ್ಕೊಂಡು ಹೋಗಿದ್ನಿಲ್ಲ. ನಾ ಬಟ್ಟೆ ಗಂಟು ಬಿಚ್ಚಬೇಕು. ಟೈಮನ್ನು 3-5 ಆಗೈತೆ ಸ್ನೇಹಿತರೆ. ಉಸು ಬಟ್ಟೆ ಬಾಂಡೆ ಇಂದು ಕ್ಲೀನ್ ಆಯಿತು. ನೀರು ಬಂದು ನೀರು ತುಂಬ್ಕೊಂಡೆ. ನೀರು ಹರಿಯಾಕತ್ತು ಒಂದಿನ ಕರಿತಾ ಸ್ನೇಹಿತರೆ, ಮತ್ತೆ ಬರ್ಲಿಕ್ಕಂದ್ರೆ ಬರೋದಿಲ್ಲ. ಭಾಳ ಮಂದಿ ಶ್ರಾವಣಿ ಬಗ್ಗೆ ಕಮೆಂಟ್ ಮಾಡಿರಿ. ಶ್ರಾವಣಿ ನಿಮ್ಮ ಪರಿಸ್ಥಿತಿ ಅರ್ಥ ಮಾಡ್ಕೋತಾಳ್ರಿ, ಗುಡ್ ಗರ್ಲ್, ಗುಡ್ ಶ್ರಾವಣಿ ಅಂತೇಳಿ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಮಕ್ಕಳು ಕಾಡೋದಿಲ್ಲ ರೀ, ಏನು ಬೇಡೋದಿಲ್ಲ ಅಂತಾರೆ. ಸುಳ್ಳೆ ಯಾಕೆ ಹೇಳ್ಬೇಕು ರೀ. ಇಬ್ಬರು ಆದರೂ ಅಷ್ಟೇ ಸ್ನೇಹಿತರೆ. ಶ್ರಾವಣಿ ಆದರೂ ಅಷ್ಟೇ, ಶ್ರಾವಣ್ ಕುಮಾರ್ ಆದರೂ ಅಷ್ಟೇ. ಇದು ಬೇಕು ಅಂದು ಮಕ್ಕಳು ನೋಡಿ, ನಾನು ಏನು ತಂದಿರ್ತೀನಿ ಅದ್ರಾಗ ಇದು ಮಾಡ್ಕೋತಾರೆ. ಅವ್ರಿಗೆ ಬೇಕಂದ್ರೆ ಇಲ್ಲಪ್ಪ ಇದು ಹಿಂಗೈತೆ ಅಂತ ಸರ್ಕೊಂಡ್ಬಿಡ್ತಾರೆ. ನಾನು ತಾಕಿತ್ತಂದ್ರೆ ಕೊಡ್ಸಿನ ತೊಗೋತಾರೆ, ಅಷ್ಟೇ ಇಲ್ಲ. ಬೇಕೇ ಬೇಕು ಅನ್ನೋ ಮಕ್ಳು ಹಂಗೆ ಹಠ ಮಾಡ್ತಾವೆ. ಬೇಕು ನನಗೆ ಅದು ಬೇಕಂತ ಕೊಡ್ಸುತ್ತಾನೆ ಆಳ್ತಾವ್ರಿ. ಎಷ್ಟೋ ನಮ್ಮ ಕಣ್ಣಿದ್ರಿಗೇನ ಕಾಣ್ತಾವೆ. ದೇವ್ರು ಅದಮ್ಮ ಬುದ್ಧಿ ದೊಡ್ಡದಾಕಿ ಸ್ನೇಹಿತರೆ. ಅದ್ರ ನಮ್ಮ ಶ್ರಾವಣಿ ಎಲ್ಲ ಅರ್ಥ ಮಾಡ್ಕೋತಾಳ್ರಿ. ನಮ್ಮದು ಕಷ್ಟ ಅಂದ್ರೆ ಏನು ಗೊತ್ತಾಗೈತೆ ರೀ ಶ್ರಾವಣಿಗೆ. ಶ್ರಾವಣ್ ಕುಮಾರ ತಿಳುವಕ್ಕಿಲ್ಲ ಅಂದ್ರೂ ಆಕೆ ಶ್ರಾವಣಿ ನೋಡಿ ಅವಾಗ ಕಲಿತಾನೆ ರೀ. ಏನೂ ಬೇಡೋದಿಲ್ಲ ರೀ. ಶ್ರಾವಣಿ ಬೇಡಿಲ್ಲ ಅವನು ಬೇಡ್ತಾನೆ. ಐಸ್ ಕ್ರೀಮ್ ಬರಲಿ, ಗೋಬಿ ಬರಲಿ, ಪಾನಿಪೂರಿ ಬರಲಿ, ನಾನೇ ಏನಾರು ಚಿಲ್ಲರೆ ಇದ್ದು ಅಂದ್ರೆ ತೊಗೋರಿ ಅಂದ್ರೆ ತೊಗೋತಾರೆ. ಇಲ್ಲಿಕ್ಕಂದ್ರೆ ಬೇಕು ಅನ್ನಲ್ಲ. ಒಬ್ಬರು ಸಿಸ್ಟರ್ ಕೇಳಿದ್ರೆ ನಿಮ್ಮ ಮಕ್ಕಳು ಏನು ಬೇಕು ಅಂತ ಹಠ ಮಾಡಲ್ರಿ ಸಿಸ್ಟರ, ಒಳ್ಳೆಯ ಮಕ್ಳು ಅದಾವ ಅಂತಂದ್ರು. ಒಬ್ಬರು ನಿಮ್ಮ ಶ್ರಾವಣಿ ಎಷ್ಟು ಈ ಬಟ್ಟೆ ತರಕ್ಕೆ ಹೋದ್ರೆ ಸ್ನೇಹಿತರೆ, ಶ್ರಾವಣನ ಬಟ್ಟೆ ತರಕ್ಕೆ ನಾವು ಹೋದ್ರೆ ಶ್ರಾವಣ್ ಕುಮಾರ್ದು ತಂದು ಜಾಕ ಮಾಡ್ಕೊಂಡು ಸಾಲಿಗೆ ಹೋಗಿ ಒಳ್ಳೆ ಬಂದು ಬಟ್ಟೆ ಹಾಕ್ಯಾಡ್ರಿ. ಅದಕ್ಕೆ ಆ ವಿಡಿಯೋ ಕಮೆಂಟ್ ಹಾಕ್ಯಾರ ಒಬ್ಬರು ಸಿಸ್ಟರು. ಶ್ರಾವಣಿ ಗುಡ್ ಶ್ರಾವಣಿ, ಮಮ್ಮಿಗೆ ಹೆಲ್ಪ್ ಮಾಡ್ತಿ, ಎಲ್ಲ ಪರಿಸ್ಥಿತಿ ಅರ್ಥ ಮಾಡ್ಕೋತಾ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಶ್ರಾವಣಿ ಅಂತ. ಶ್ರಾವಣಿ ಎಲ್ಲರೂ ತುಂಬ ಇಷ್ಟಪಡ್ತೀರಿ. ಬರ್ರಿ ನಾನು ಟೈಲರಿಂಗ್ ಮಾಡಬೇಕು. ಶ್ರಾವಣ್ ಮಲ್ಕೊಂಡಿದ್ದೆ, ಇವಾಗ ಎದ್ದು ಕುಂತು ನೋಡಿ. ಅಪ್ಪೋ ನಿದ್ದೆ ಆತಾ? ನಮಗೇನ ಬಟ್ಟೆ ಬಂಡೆ ಮಾಡ್ರೆ ನಿದ್ದೆ ಆತ್ರಿ. ನಂದು ಇವತ್ತು ಲೇಟ ಆಯಿತು ಸ್ನೇಹಿತರೆ. ಇವತ್ತು ಸಾವಿತ್ರಿ ಲೈಫ್ ಸ್ಟೈಲ್ ಚಾನಲ್ಗೆ ವಿಡಿಯೋಗಳು ಹಿಂದೆ ಮುಂದೆ ಹಾಕುತ್ತಿದ್ದು, ಅದಕ್ಕೆ ಒಂದು 8ಕ್ಕೆ 1ಕ್ಕೆ ವಿಡಿಯೋ ಅಪ್ಲೋಡ್ ಮಾಡಿದೆ. ರೇಖಾ ಟೈಲರಿಂಗ್ ಒಂದು ಅಪ್ಲೋಡ್ ಮಾಡಿದೆ. ಹೀಗಾಗಿ ಅಲ್ಲ ಈಗವಾಗ 3 ಗಂಟೆ ಆಗೈತೆ. ಒಬ್ಬರು ಸಿಸ್ಟರ್ ಕಮೆಂಟ್ ಮಾಡಿದ್ರಿ, ಸಿಸ್ಟರ್ ನೀವು ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀರಿ, ಅದಕ್ಕೆ ನೀವು ತುಂಬ ಇಷ್ಟ ಅಂತ. ಮಾಡಲೇಬೇಕು ರೀ, ಹಾರ್ಡ್ ವರ್ಕ್ ಮಾಡಿದ್ರೇ ಉಣ್ಣಕ್ಕೆ ಬರುತ್ತೆ. ಎಲ್ಲ ಗಂಡುಗಟ್ಟಲೆ ಹೆಣ್ಣುಗಟ್ಟಲೆ ಮಾಡ್ಕೊಂಡ್ರೆ ಜೀವನ. ಈಗ ನಾವು ಹೆಣ್ಣುಗಟ್ಟಲೆ ಅಟೆ ಮಾಡ್ತೀವಿ, ಮನೆಯಿಂದ ಅಡುಗೆ ಮಾಡಿ ಉಂಡು ಕುಂದಿರ್ತೀವಿ ಅಂದ್ರೆ ಅಡುಗೆ ಮಾಡೋಕೆ ಶಾಂತಿ ಬೇಕಲ್ರಿ. ಅದು ಮತ್ತು ಗಂಡುಗಟ್ಲೆನೂ ಮಾಡಲೇಬೇಕು. 2 ಥರ ಪರಿಸ್ಥಿತಿ ಮೇಂಟೈನ್ ಮಾಡಲೇಬೇಕು ನೋಡಿ ಸ್ನೇಹಿತರೆ. ಶ್ರವಣ್ ನೋಡಿ ಹೆಂಗೆ ಮಲ್ಕೊಂಡು ಸೀದಾ ಮುಖ ಅಪ್ಪು. ಬರ್ರಿ ನಾನು ಬ್ಲೌಸ್ ಸ್ಟಿಚ್ ಮಾಡ್ತೀನಿ. ಮತ್ತು ಬ್ಲೌಸ್ ಸ್ಟಿಚ್ ಮಾಡಾಗ ಮತ್ತೆ ಸಿಗ್ತೀನಿ ರೀ.
ಸಿಕ್ಕಾಪಟ್ಟೆ ಸೆಕೆ ರೀ. ಇವಾಗ ಬಿಸಿಲು ಭಾಳ ಸೆಕೆ. ಇವಾಗ 3-10 ನಿಮಿಷ ಆಗೈತೆ ಅಷ್ಟು ಬಿಸಿಲು ಐತೆ ನೋಡಿ ಸ್ನೇಹಿತರೆ. ಬರ್ರಿ ಮಧ್ಯಾಹ್ನ ಊಟ ಮಾಡಾಕತ್ತೀವಿ. ಶ್ರಾವಣಿ, ನಾನು, ಶ್ರವಣಕುಮಾರ ಊಟ ಮಾಡಾಕತ್ತೀವಿ ನೋಡಿ ಮಧ್ಯಾಹ್ನ. ಬಾ ಆಗ್ಯಾವ ನೋಡ್ರಿ. ಇವಾಗ ಬ್ಲೌಸ್ ಸ್ಟಿಚ್ ಮಾಡಾಕತ್ತಿ. ಕಾಯ ಮಾಡಿದ ಹಾಕ್ಬಾರ್ದು ರೀ. ಒಂದು ಬ್ಲೌಸ್ ಸ್ಟಿಚಿಂಗ್ ಮುಗಿತು ನೋಡಿ. ಹತ್ರ ಬ್ಲೌಸು ಎಷ್ಟು ಬೆವ್ತೀವಿ ನೋಡಿ. ಕಷ್ಟ ಈ ಬೆವರು ನಾವು ಕಷ್ಟ ಈ ಬೆವ್ರನ್ನ ಇದ್ರ ಮ್ಯಾಗ ಬಿದ್ರೆ ನಮ್ಗೆ ಕಷ್ಟಕ್ಕೆ ಪ್ರತಿಫಲ ಸಿಗುತ್ತೆ ರೀ. ಕಷ್ಟಪಡಬೇಕು ಸ್ನೇಹಿತರೆ. ನಾವು ಕಷ್ಟಪಡಲ್ಲ ನಮ್ಗೆ ಆರಾಮಾಗಿ ಬರಬೇಕು ಸಿಗಲ್ಲ. ಮೋಸ ತಗಲ ಮಾಡಿ ತಿನ್ನಕ್ಕಿಂತ ನಮ್ಮ ಬೆವರು ಸುರಿಸಿ ತಿನ್ಬೇಕು ನೋಡ್ರಿ. ಅದು ಬ್ಲೌಸ್ ಮುಗಿಸಿ ಈ ಬ್ಲೌಸ್ ಸ್ಟಿಚ್ ಮುಗೀತಿ. 3 ಮುಗಿದು ನೋಡಿ. 3 ಕಾಜಿ ಗುಂಡಿ ಮಾಡ್ಬೇಕು. ಇವನ್ನ ಟೈಮ್ 8 ಹಾಕಿ ಬಂದೈತ್ರಿ. ಇನ್ನು ಅಡುಗೆ ಮಾಡಬೇಕು. ಬಟ್ಟೆ ಗಂಟು ಉಚ್ಚಬೇಕಂತ ಮಾಡಿ ನೋಡ್ರಿ. 8ಕ್ಕೆ ಕಮ್ಮಿ ಐತಿ. 7:30 ಆಗೈತಿ. 7:30 ಮ್ಯಾಗೆ ಐತೆ. ಶ್ರಾವಣಿ ಕುಂತ ಕ್ಯೂರಿಯಾಸಿಟಿ ಅಂತ ಎಲ್ಲ ಹೊಸ ಸಾಮಾನು ತೆಗೆದು ವರ್ಷಿದೆ ನಾನು. ಇವರು ಇಬ್ಬರು ನೋಡ್ಬೇಕಂತ ಕುಂತಾರ. ಸುಮ್ಮನೆ ಇವಾಗ ಈ ಬ್ಲೌಸ್ ಮುಗಿಸ್ಕೇರಿ ಸುಮ್ಮನೆ ಕಸ ಗುಡಿಸೋದು, ಬಾಂಡೆ ತಿಕ್ಕೋದು ಇಷ್ಟು ಮಾಡ್ಕೊಂಡು ಸ್ನೇಹಿತರೆ. ಬರೀ ನಾನು ದೇವ್ರ ಮುಂದೆ ದೀಪದೆಲ್ಲ ಹಚ್ಕೊಂಡಿನಿ. ಗಂಟು ಉಸ್ತೀನಿ. ಬಟ್ಟೆ ಅಂತ ನಾನು ತೋರಿಸ್ತೀನಿ ನಿಮ್ಗೆ. ಆತ ಆಡಿದ್ರೆ ಬರ್ರಿ ಗಂಟು ಉಸ್ತೀನಿ. ಓಪನ್ ಮಾಡಮ್ ಬರ್ರಿ ಬಟ್ಟೆ ಗಂಟು ನೋಡ್ರಿ. ಇವೆರಡು ರೆಡ್ಮಿಂಟು ನೈಟಿಗಳದಾವೆ. ಇಷ್ಟು ಇದೆ ಟಾಪು ನೈಟಿ ರೆಡ್ಮಿಂಟ್ ಅದಾವು. ಇವೆಲ್ಲ ಸೀರೆ ತೊಗೊಂಡಿದ್ರಿ. ಯಾವ್ಯಾವ ಕಲೆಕ್ಷನ್ ತಂದಿರಂತ ನಿಮಗೂ ಶೇರ್ ಮಾಡ್ತೀನಿ. ವಿಡಿಯೋಲಿ ಸ್ಕಿಪ್ ಮಾಡಿ. ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ. ಹೊಸ ಫುಲ್ ಟ್ರೆಂಡ್ ನೋಡಿ. ಇವು ಮಸ್ತ್ ಅಂತ ತೋರಿಸ್ತೀನಿ ನಿಮಗೆ. ಇದನ್ನು ಮಾಡ್ತೀನಿ ಅದ್ರ ಬಗ್ಗೆ ನಿಮಗೆ. ಈ ಕಲರ್ನಾಗ ಇವು ಹೊಸ ಮಾಲ್ ಬಂದೈತೆ ನೋಡಿ. ಇವು ಬ್ಲೌಸ್ ನೋಡಿ. ಬ್ಲೌಸ್ ಪೀಸ್ ಮಸ್ತ್ ನೋಡಿ. ಇದು ಬ್ಲೌಸ್ ಪೀಸ್ ರೀ. ಜೋಡಿಸ್ಬೇಕಪ್ಪ. ಇಷ್ಟೆಲ್ಲ ಮಾಡ್ಕೊಂಬಂದು ನೋಡ್ತಿದ್ದಾರೆ. ಇನ್ನೇನು ತಂದೀನಿ ಅಂತ ನಿಮ್ಗೆ ನೆಕ್ಸ್ಟ್ ಈ ಥರ ಇವತ್ತು ಹೊಸ ಕಲೆಕ್ಷನ್ ಬಟ್ಟೆ ಮಾಲ್ ಬಂತಲ್ಲ. ಯಾವ್ಯಾವ ಬಂದಾವು ಯಾವ್ಯಾವ ಇಲ್ಲ ಅಂತ, ಯಾವ್ಯಾವ ಹೊಸ ಕಲೆಕ್ಷನ್ ಬಂದಾವ ಅಂತ ನಿಮಗೂ ಶೇರ್ ಮಾಡಿರಂತ ವಿಡಿಯೋ ಚಲೋ ಮಾಡೀನಿ. ಬರೀ ಇವು 5 ಬಾಕ್ಸ್ ಅನು ಸೀರೆ ಬಂದಾವ ಸ್ನೇಹಿತರೆ. ತೋರ್ಸ್ಕೊಂಬಂದು ಬರ್ತೀನಿ. ವಾವ್ ಮಸ್ತ್ ಐತೆ ನೋಡಿ. ಕಲರ್ ಸಖತ್ ಕಲರ್ ಐತೆ ನೋಡಿ. ಇವು 5 ಪೀಸು 1200 ರೂಪಾಯಿ. ಆಲ್ ಇಂಡಿಯನ್ ಕೊರಿಯರು, ಫ್ರೀ ಶಿಪ್ಪಿಂಗ್ ಇರುತ್ತೆ ನೋಡಿ. ಈ ಕಲರ್ ಮಾತ್ರ ಫುಲ್ ವೈರಲ್ ಆಗೈತೆ. ಅನುಸರಿ ಮೇಡಮ್ ಹುಟ್ಟಿದ ಕಲರ್ ನೋಡಿ. ಇದು ಬಾರ್ಡರ್, ಇದು ಅಪೋಸಿಟ್ ಬ್ಲೌಸ್ ಬರ್ತೈತೆ. ಸಖತ್ ಐತೆ ನೋಡಿ. ಕೆಂಪು ನಾಲ್ ಸ್ನೇಹಿತರೆ, ಸ್ವಲ್ಪ ಗುಲಾಬಿ ಟೈಪ್ ಐತೆ ಇದು ಸೀರೆ. ಕಾಂಟ್ರಾಸ್ಟ್ ಚಂದ ಐತೆ ನೋಡಿ. ಈಗ ಯಾರಿಗೆ ಬೇಕು ಪಟ್ಟನ್ನ ಸ್ಕ್ರೀನ್ಶಾಟ್ ಹೊಡೆದು ಬುಕ್ಕಿಂಗ್ ಮಾಡ್ಕೊಳ್ಳಿ. ಲೇಟ್ ಮಾಡಿದ್ರಂದ್ರೆ ಸೀರೆಗಳು ಸ್ಟಾಕ್ ಇಲ್ಲ ಸ್ನೇಹಿತರೆ. ಸ್ವಲ್ಪ ತಂದು ನಾನು ಸ್ವಲ್ಪ ಇದ್ದ ಅಮೌಂಟ್ನ ಸ್ವಲ್ಪ ಹಾಕ್ತೀನಿ. ಇವು 5 ಕಲರ್ ಮಸ್ತ್ ಅದ ರೀ. ಒಂದಕ್ಕಿಂತ ಒಂದು ಮಸ್ತ್ ಅದ. ಬರೀ ನಿಮಗೆ ಅನುಸರಿ ಮೇಡಮ್ ಹುಟ್ಟಿದಂಥ ಕಲರ್ ಬೇಕಂದ್ರೆ ಅದು ಐತ್ರಿ. ಅದು ಕಲರ್ ಐತೆ ತೋರಿಸ್ತೀನಿ ನಿಮ್ಗೆ. ಇದೊಂದು ಐತ್ರಿ. ವಾವ್ ಇದು ಮಸ್ತ್ ಐತೆ ನೋಡಿ. ಕಲರ್ ಕಾಂಬಿನೇಷನ್ನು ಸಖತ್ ಐತೆ ನೋಡಿ. 1200 ರೂಪಾಯಿ. ಆಲ್ ಇಂಡಿಯನ್ ಕೊರಿಯರು, ಫ್ರೀ ಶಿಪ್ಪಿಂಗು, ಪ್ರೀಮಿಯಂ ಕ್ವಾಲಿಟಿ ನೋಡಿ. ಪ್ರೀಮಿಯಂ ಕ್ವಾಲಿಟಿ ಸ್ನೇಹಿತರೆ. ಇವು ಪ್ರೀಮಿಯಂ ಕ್ವಾಲಿಟಿ ಮಸ್ತ್ ನೋಡಿ. ಡಿಸೈನ್ ಮಸ್ತ್ ಅದಾವು. ಕಲರ್ ಕಾಂಬಿನೇಷನ್ ಚಂದ ಐತೆ ನೋಡಿ. ಇದು ಬೂದಿ ಕಲರ್ ಬ್ಲೌಸು. ಇದು ಹೊಟ್ಟೆಗೆ ಹಿಂಗೆ ಬರ್ತದೆ ನೋಡಿ. ಜಾಂಬ್ಳಿ
ಸಖತ್ ರೀ ಕಲರ್ ಕಾಂಬಿನೇಷನ್ ಮತ್ತು ಮಸ್ತ್ ಸ್ನೇಹಿತರೆ. ಯಾರಿಗೆಲ್ಲ ಬೇಕು ಬುಕಿಂಗ್ ಮಾಡ್ಕೊಳ್ಳಿ. ವಾವ್, ಅನುಶ್ರೀ ಮೇಡಮ್ ಮುಟ್ಟಿದ್ದಲ್ಲ ಆ ಸೀರೆ ನೋಡಿ. ವಾವ್, ಇದು ಒಂದು ಕಲರ್ ಸಖತ್ ಐತೆ ನೋಡಿ. ಇದು ಒಂದು ಅನುಶ್ರೀ ಮೇಡಮ್ ಮುಟ್ಟಿದ ಸೀರೆ. ಇವು 5 ಪೀಸ್ ಅದಾವು. ಯಾರಿಗೆಲ್ಲ ಬೇಕು ಆಲ್ ಇಂಡಿಯನ್ ಕೊರಿಯರು, ಫ್ರೀ ಶಿಪ್ಪಿಂಗ್ ಇರುತ್ತೆ. 1200 ರೂಪಾಯಿ ನೋಡಿ. ಎಷ್ಟು ಪಳ 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 ಅಂತ ಸೀರೆಗಳು ಸಖತ್ ನೋಡಿ. ಒಂದಕ್ಕಿಂತ ಒಂದು ಸಖತ್ ಬಾರ್ಡ್ರು ಅವೆಲ್ಲ. ಯಾರಿಗೆ ಬೇಕು ಬುಕಿಂಗ್ ಮಾಡ್ಕೊಡಿ. 1200 ರೂಪಾಯಿ 5 ಪೀಸ್ ಅದಾವು. ಯಾರಿಗೆಲ್ಲ ಬೇಕು ಬುಕಿಂಗ್ ಮಾಡ್ಕೊಡಿ. ಇವು ಟವೆಲ್ ತೊಗೊಂಬಂದಿನಿ. ಒಂದು ಡಜನ್ ಹಾಕ್ಸಿದ್ದೀನಿ ಇಷ್ಟೇ ನೋಡಿ. ಇವು ನೋಡಿ ಡೈಲಿ ವೇರ್ ಪತ್ಲುಗಳು. ಸ್ವಲ್ಪ ತೊಗೊಂಬಂದಿನಿ. ಅಮೆಜಾನ್ ನೋಡಿ, ಡೈಲಿ ವೇರ್ ಪತ್ಲುಗಳು ಅಮೆಜಾನ್ ನೋಡಿ. ಇವು ತಂದು ಮಾರಿನಿ ಸ್ನೇಹಿತರೆ. ಇವು ನನಗ ಇವೊಮ್ಮೆ ತಂದು ಮಾರಿನಿ. ಇದನ್ನು ನೋಡಿ ಡಿಸೈನ್ ಇದ್ದಿಲ್ರಿ ಇಂಥವಿದ್ದು, ಅದಕ್ಕೆ ತೊಗೊಂಬಂದಿ ನೋಡಿ. ಸಖತ್ ನೋಡಿ ಡಿಸೈನ್ ಬೇರೆ ತಂದು ಮಾರಿ ಮಮ್ಮಿ. ಕಲರ್ ಸೇಮ್. ಡಿಸೈನ್ ಬೇರೆ ಡಿಸೈನ್ ಬೇರೆ ನಂಗೆ ಗೊತ್ತಾಗಲ್ಲ. ಕಲರ್ ಸೇಮ್ ಅದಾವ ಆದ್ರೆ ಯಾಕಪ್ಪ ಅಮ್ಮ ಮಾಡ್ತಾಯಿಲ್ಲ ಮಮ್ಮಿ. ಈಗ ಪತ್ರ ನಿಮ್ಮ ಮಾರೇ ಎಲ್ಲ ಎಷ್ಟು ಚಂದ ಅದಾವ. ಎಲ್ಲರೂ ನುಬ್ಬ ಏನಾರ ತೊಗೊಂಬರೇ ಯವ್ವ ಎಷ್ಟು ತಂದು ಮಾಳ. ಪತ್ಲನೇ ರಗಡಾಕಿಲ್ಲ ನೀನು. ಪತ್ಲ ಹಾಕ್ಬೇಕಿದ್ರಿಲ್ಲ. ಇದು ನಾವು ಒಯ್ತಿದ್ವಿ ಎಷ್ಟೊಂದು ಡಿಸೈನೇ ಪತ್ಲ ಹುಡ್ಕಾಡಕತ್ತಾರ. ನೀ ತರಲ್ಲ ಏನಂತಾರ ನೋಡು. ಮಾಡಿದೆ ನೋಡಿ. ಇಷ್ಟು ಡೈಲಿ ವೇರ್ ಪತ್ಲುಗಳು. ಯಾರಿಗಾರ ಬೇಕಾದ್ರೆ 600 ರೂಪಾಯಿ ಜೋಡಿ ನೋಡಿ. ಆಲ್ ಇಂಡಿಯನ್ ಕೊರಿಯರ್, ಫ್ರೀ ಶಿಪ್ಪಿಂಗ್ ಇರುತ್ತೆ. ಸಖತ್ ಡಿಸೈನ್ ನೋಡಿ. ಡಬಲ್ ಕಲರ್ ಅದಾವು ನೋಡಿ. ಎಷ್ಟು ಚಂದ ಕಲರ್ಗಳು ಮಸ್ತ್ ನೋಡಿ. ನೋಡಿ ಇದು ಮಸ್ತ್ ಐತಿ ಕಲರ. ಬೂದಿ ಕಲರ್ ಕಾಂಬಿನೇಷನ್ ಚಂದ ಅದ ಸ್ನೇಹಿತರೆ. ಇದು ಬೂದಿ ಕಲರ, ಇದು ಹಸಿರ. ಚಂದ ಒಂದಕ್ಕಿಂತ ಒಂದು ಮಸ್ತ್ ಅದಾವ. ಮೆತ್ತಗದ ರೀ ಹಸಿರುಗಳು. ಮೆತ್ತಗ ಇಷ್ಟು ಡೈಲಿ ವೇರ್ ಪತ್ಲುಗಳು. ಇದು ಟಿಪ್ ಟಾಪ್ ಬ್ಲೌಸ್ ನೋಡಿ. ಟಿಪ್ ಟಾಪ್ ಬ್ಲೌಸು ಎಲ್ಲ ಕಲರ್ ಅದ ರೀ. ಇದು ಮಸ್ತ್ ನೋಡಿ. ಕಲರ್ ಕಾಂಬಿನೇಷನ್ನು ಸಖತ್ ಅದಾವು. ಎಲ್ಲ ಕಲರ್ ಮಿಕ್ಸ್ ನೋಡಿ. ನೋಡಿ ಸ್ನೇಹಿತರೆ, ಇವು ಅಪೋಸಿಟ್ ಬ್ಲೌಸ್ ಬರ್ತಾವು. ಫುಲ್ ವೈರಲ್ ಟ್ರೆಂಡಿಂಗ್ ಸಾರಿ ಅಂತಾನೆ ಹೇಳ್ಬೋದು. ಇದು ರೇಟ್ ಬಂದು 650 ರೂಪಾಯಿ. ಇವು 1200 ರೂಪಾಯಿ ರೀ. ಇವು ಅನುಸೀರಿ ಸೀರೆ ಇವು 650 ರೂಪಾಯಿ ನೋಡಿ. ಫುಲ್ ಟ್ರೆಂಡಿಂಗ್ ಅದ. ಕಲರ್ಗಳು ತೋರಿಸ್ಕೊಂಡ್ಬಿಡ್ತೀನಿ. ಇದು ಸೇಮ್ ಕಲರ್ ಬರ್ತೈತಿ ರೀ. ಒಂದೇ ಕಲರ್ ಕಾಂಬಿನೇಷನ್ ಅದ ನೋಡಿ. ಇಲ್ಲೇ ಇದಕ್ಕೆ ಈ ಬ್ಲೌಸ್ ಬಂದೈತಿ ರೀ. ಇದಕ್ಕೆ ಈ ಬ್ಲೌಸ್ ಬಂದೈತಿ ಸ್ನೇಹಿತರೆ. ಇದು ಒಂದು ಕಲರ್ ಇದೆ ನೋಡ್ತಿರ್ಬೇಕು. ಒಟ್ಟ 1 2 3 4 5 6 8 ಪೀಸ್ ಐತಿ. 4 3 7 ಪೀಸ್ ಐತಿ. 7 ಪೀಸಿನ ಸೆಟ್ ಬಂದೈತಿ ನೋಡಿ ಸ್ನೇಹಿತರೆ. ಸಖತ್ ಕಲರ್ ಕಾಂಬಿನೇಷನ್ ಅದಾವು. ಯಾರಿಗೆ ಬೇಕು ಯಾರಿಗಿಲ್ಲ ಬೇಗ ಬುಕಿಂಗ್ ಮಾಡ್ಕೊಳ್ಳಿ. ಉದ್ದು ತೊಗೊಳ್ಳೋ ಮಸ್ತ್ ಅದ ಕ್ವಾಲಿಟಿ ಮತ್ತು ಸಖತ್ ಅದ ಸ್ನೇಹಿತರೆ. ಬೇಕಾದರೂ ಬುಕಿಂಗ್ ಮಾಡ್ಕೊಳ್ಳಿ ನೋಡಿ. ಇನ್ನೇನು ಮಾಡ್ಕೊಳ್ಳಿ. ಇವು ಸೇಮ್ ಕಲರ್ ನೋಡಿ. ನಿಮ್ಗೆ ಏನಾರು ಸೇಮ್ ಬೇಕಾಗಿದ್ರೆ ಸೇಮ್ ಕಲರ್ ಅದ ನೋಡಿ. ಇವು ಇದೊಂದು ಕಲರ್ ಐತ್ರಿ. ಇನ್ನೇನು ಮಾಡ್ಕೊಳ್ಳಿ. ನಿಧಾನಕ್ಕೆ 650 ರೂಪಾಯಿ. ಆಲ್ ಇಂಡಿಯನ್ ಕೊರಿಯರು, ಫ್ರೀ ಶಿಪ್ಪಿಂಗ್ ಇರುತ್ತೆ. ನೋಡ್ಕೊಳ್ಳಿ. ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ನೋಡಿ. ನೋಡ್ರಿ ಇಲ್ಲಿ ಇವೆರಡು ರೇಷ್ಮೆ ಸರದ ಬಟ್ಟೆ ನೂಲ ಸೀರೆ ಅದಾವ್ರಿ. ಇವು ಬೇಕಾದರೂ 1200 ರೂಪಾಯಿ. ಆಲ್ ಇಂಡಿಯನ್ ಕೊರಿಯರು, ಫ್ರೀ ಶಿಪ್ಪಿಂಗ್ ಇರುತ್ತೆ ನೋಡಿ. ಇದು ಇಲ್ಕಲ್ ಸೀರೆ ಅಂತಲ್ಲ, ಇಲ್ಕಲ್ ಸೀರೆ ಕನ್ನಿ ಸೀರೆ ನೋಡಿ.
ಇದು ಸ್ವಲ್ಪ ಆರ್ಡ್ರ್ ಬಂತಲ್ಲ ಸ್ವಲ್ಪ ಮುದ್ದೆ ಆಗೈತ್ರಿ. ಏನು ಒಳಗೆ ಏನಾಗಿಲ್ಲ ಸೀರೆ ಸಖತ್ತೈತೆ ನೋಡಿ. ಹಸಿರು ಕಲರ ನೋಡಿ ಎಷ್ಟು ಮಸ್ತ್ ಐತೆ. ರೇಷ್ಮೆ ಸೆರಗು ಹೊಟ್ಟೆ ಅನ್ನೋ ನೋಡಿ. ಬೇರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ, ಇದು ಬ್ಲ್ಯಾಕ್ ಕಲರ ಬ್ಲೌಸ್ ನೋಡಿ. ಇದು ಬ್ಲ್ಯಾಕ್ ಬರ್ತಲ್ಲ, ಯಾರಿಗಾದ್ರೂ ಬೇಕಾದ್ರೆ ಹೇಳ್ರಿ. 100 ರೂಪಾಯಿಗೆ ಮೀಟ್ರ್ ನೋಡಿ. 100 ರೂಪಾಯಿಗೆ 1 ಮೀಟ್ರು. ನೀವು ಒಂದೇ ಬ್ಲೌಸ್ ತೊಗೊಳ್ತಂದ್ರೆ ಕೊರಿಯರ್ ಕಳ್ಸೋಕ್ಕಾಗಲ್ಲ ನಮ್ಗೆ. ನೀವು ಆ ಸೀರೆ ತೊಗೊಂಡು ಇದೊಂದು ಬ್ಲೌಸ್ ಕಳ್ಸಿದ್ರೆ ಕಳ್ಸಿಕೊಡ್ತು ನೋಡಿ. ಸಖತ್ತಾಗೈತೆ, ಕ್ವಾಲಿಟಿನೂ ಮಸ್ತ್ ಐತೆ ನೋಡಿ. ನೋಡಿ ಸ್ನೇಹಿತರೆ, ಇದು ಅಪೋಸಿಟ್ ಬ್ಲೌಸು. ಇದನ್ನು ಟ್ರೆಂಡ್ ಯಾರಿಗಿಲ್ಲ, ಪಟ್ ತಗೊಳ್ಳಿ. 750 ರೂಪಾಯಿ ನೋಡಿ. ಆಲ್ ಇಂಡಿಯನ್ ಕೊರಿಯರು, ಫ್ರೀ ಶಿಪ್ಪಿಂಗ್ ಇರುತ್ತೆ. ಈ ಥರ ಬರುತ್ತೆ ನೋಡಿ ಅಪೋಸಿಟ್ ಬ್ಲೌಸು. ಸಖತ್ ಸ್ನೇಹಿತರೆ, ಇದು ಸ್ಟೋನ್ ಹೋಗೋದೆಲ್ಲ ಮಾಡೋದಲ್ಲ, ಮಸ್ತ್ ಐತೆ. ಸೀರೆ ಫುಲ್ ಈ ಸ್ಟೋನ್ ಬರ್ತೈತೆ ನೋಡಿ. ಸಖತ್ ವರ್ಕ್ ಅದಾವು ನೋಡಿ. ಇದು 750 ರೂಪಾಯಿ ನೋಡಿ. ಆಲ್ ಇಂಡಿಯನ್ ಕೊರಿಯರ್, ಫ್ರೀ ಶಿಪ್ಪಿಂಗ್ ಇರುತ್ತೆ. ಇದರಲ್ಲಿ ಕಲರ್ ಇದಾವು. ಕಲರ್ ಕಾಂಬಿನೇಷನ್ ಒಂದ ಕಲರ್ ಐತ್ರಿ. ಫುಲ್ ಟ್ರೆಂಡಿಂಗ್ ಕಲರ್ ಅಂದ್ರೆ ಫುಲ್ ಟ್ರೆಂಡ್ ಐತೆ ನೋಡಿ ಕಲರ್. ನೋಡಿ ಸ್ನೇಹಿತರೆ, ಇದೊಂದು ಕಲರ್ ಐತೆ ಸ್ನೇಹಿತರೆ. ಇದು ಈ ಕಲರ್ನೇ ಬೇಕಂದ್ರೆ ಒಂದು ಐತ್ರಿ. ಯಾರು ಜಲ್ದಿ ಬುಕ್ಕಿಂಗ್ ಕೊಡ್ತೀರಿ ಈ ಕಲರ್ ಸಿಗ್ತೈತೆ ನೋಡಿ. ಪೋಸ್ಟರ್ ಐತ್ರಿ, ಇದೇ ಕಲರ್ ಸಿಗ್ತೈತೆ. ಇದು ಈ ಕಲರ್ ಐತೆ ನೋಡಿ. ಈ ಥರ ಬ್ಲೌಸ್ ಬರ್ತೈತೆ. ಹಿಂದ ಮುಂದ ಕೊಳ್ಳಿಗೆ ಹಿಂದ ಎಲ್ಲ ಬರ್ತವೆ ವರ್ಕ. ಫುಲ್ ಹಿಂಗೆ ಸ್ಟೋನ್ ಬಂದವು ಸಣ್ಣಗ. ಸಕ್ಕತ್ತೈತ್ರಿ. ಕಲರ್ ತೋರ್ಸ್ಕೊಂಡ್ ಬರ್ತೀವಿ. ಇದ್ರಾಗ ಯಾರ್ಯಾರು ಬೇಕಾರ 750 ರೂಪಾಯಿ. ಆಲ್ ಇಂಡಿಯನ್ ಕೊರಿಯರು, ಫ್ರೀ ಶಿಪ್ಪಿಂಗ್ ಇರುತ್ತೆ ನೋಡಿ ಸ್ನೇಹಿತರೆ. ಈಗ ಕಲರ್ ನೋಡಿ. ಇದು ಇದೇ ಕಲರ್ ಪೋಸ್ಟರ್ ಕಲರ್ ನೋಡಿ ಸ್ನೇಹಿತರೆ. ಪೋಸ್ಟರ್ ಕಲರ್ನ ಬಂದೈತೆ ನೋಡಿ. ನೋಡಿ ಅಪೋಸಿಟ್ ಬ್ಲೌಸು ಸಖತ್ ನೋಡಿ. ಯಾರಿಗೆ ಬೇಕು ಆಲ್ ಇಂಡಿಯನ್ ಕೊರಿಯರು, ಫ್ರೀ ಶಿಪ್ಪಿಂಗ್ ಇರುತ್ತೆ. ಈ ಕಲರ್ ಒಂದೇ ಬೇಕಂದ್ರೆ ಇದು ಫುಲ್ ಟ್ರೆಂಡಿಂಗ್ ಕಲರ್ ನೋಡಿ. ಇದನ್ನು ಬೇಗ ಬುಕ್ಕಿಂಗ್ ಮಾಡ್ಕೊರಿ. 1 2 3 4 5 ಸೀರೆ ಅದಾವು. ಯಾರಿಗೆ ಬೇಕು ಬೇಗ 5 ಯಾಕೆ 10 ಸೀರೆ ಅದಾವ. ಇಲ್ಲೂ ಕಟ್ಟೆ ಸ್ನೇಹಿತರೆ. ಇವು ಟ್ರೆಂಡಿಂಗ್ ಕಲರ್ ಇದ್ದಕ್ಕೆ 10 ಸೀರೆ ತಂದು ನೋಡಿ. ಯಾರಿಗೆ ಬೇಕು ಬೇಗ ಬುಕ್ಕಿಂಗ್ ಮಾಡ್ಕೊರಿ. ಬರೀ ಮತ್ತೇನೇಂತ ನಾನು ತೋರಿಸ್ತೀನಿ ನಿಮಗೆ ನೋಡಿ ಸ್ನೇಹಿತರೆ. ಇನ್ನೊಮ್ಮೆ ಕಲರ್ ಕಾಂಬಿನೇಷನ್ ತೋರ್ಸ್ಕೊಂಬರ್ತೀನಿ ನಿಮ್ಗೆ. ಒಂದು ಕಲರಿ 750 ರೂಪಾಯಿ. ಕ್ವಾಲಿಟಿ ಮಾತ್ರ ಸಕ್ಕತ್ತದವ್ರಿ ನೋಡಿ. ಅಪೋಸಿಟ್ ಬ್ಲೌಸು ಫುಲ್ಲ ಸ್ಟೋನ್ ವರ್ಕ್ ಐತೆ ನೋಡಿ. ಹಿಂಗೆ ದಂಡಿಗೆ ಹಿಂಗೆ ಲೇಸ್ ಬಂದೈತ್ರಿ. ಸಕ್ಕತ್ತ ನೋಡಿ. ಇವು ಮಸ್ತ್ ಅದ ರೀ. ಯಾರಿಗೆ ಬೇಕು ಬೇಗ ಬುಕ್ಕಿಂಗ್ ಮಾಡ್ಕೊರಿ ಯಾವ ಕಲರ್ ಬೇಕಂತ. ಇವಾಗ ಫುಲ್ ಅಪೋಸಿಟ್ ಬ್ಲೌಸ್ನಾಗ ನಡ್ಯಾಕತ್ತ ನೋಡಿ ಹೊಂಟವು ಸಾರಿಗಳು. ಇದು ಮಾತ್ರ ಈ ಕಲರ್ ಮಾತ್ರ 10 ಪೀಸ್ ಐತ್ರಿ. ಇದು ಫುಲ್ ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡಿಂಗ್ ಕಲರ್ ಅಂತ ನೋಡಿ. ಇದೇ ಭಾಳ ಟ್ರೆಂಡ್ ಐತೆ ಅಂತ್ರಿ ಕಲರ. ಹಿಂಗಾಗಿ ಇದು 10 ಪೀಸ್ ಅದ ನೋಡಿ. ಯಾರಿಗೆ ಬೇಕು ಒಂದೇ ಕಲರ್ ಬೇಕಂದ್ರೆ 10 ಪೀಸ್ ಸಿಗ್ತಾವ್ರಿ. ಆದ್ರೆ ಜಲ್ದಿ ಬುಕ್ಕಿಂಗ್ ಮಾಡ್ಕೋಬೇಕ್ರಿ. ಫೈನಲ್ ಸೀರೆ ಲುಕ್ ಹಿಂಗೆ ಬರುತ್ತೆ ನೋಡಿ. ಇದು ಕಲರ್ ಕಾಂಬಿನೇಷನ್ ಒಳಗೆ ಇದು ಈ ಕಲರ್ ಹಿಂಗೆ ಬರುತ್ತೆ ನೋಡಿ. ವಾವ್ ಸಖತ್ ಕಾಣುತ್ತೆ ನೋಡಿ. ಮಸ್ತ್ ಕಾಣುತ್ತೆ ನೋಡಿ ಸೀರೆ. ತೋಳಿಗಿನೂ ಬರ್ತಾ ಮಣ್ಣಿನ ಕೊಳ್ಳಿಗೂ ಬರ್ತಾ. ಸೀರೆ ಹೆಂಗೆ ಸ್ಟೋನ್ ಬಂದೈತೆ ನೋಡಿ ಇಲ್ಲಿ. ಬರೀ ನೋಡಿ. ಇವು 650 ರೂಪಾಯಿ. ಆಲ್ ಇಂಡಿಯನ್ ಕೊರಿಯರು, ಫ್ರೀ ಶಿಪ್ಪಿಂಗ್ ಇರುತ್ತೆ. ಕ್ಯಾಟ್ಲಾಗ್ ಪತ್ಲ ನೋಡಿ ಮಸ್ತ್ ಬರ್ತಾವ್ರಿ. ಕ್ವಾಲಿಟಿ ಮಾತ್ರ ಸಖತ್ ಇರ್ತಾವೆ. ಇದ್ರೊಳಗೆ ಕಲರ್ 4 ಪೀಸ್ ಅದಾವೆ. ಯಾರಿಗೆ ಬೇಕು ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ. ಈ ಥರ ಪೋಸ್ಟ್ರು ಐತರ ಈ ಥರ ಬರುತ್ತೆ ನೋಡಿ. ಕಲರ್ ನೋಡಿ ಈ ಥರ ಸೀರೆ ಬರುತ್ತೆ ನೋಡಿ ಸ್ನೇಹಿತರೆ. ಇವು 4 ಪೀಸ್ ನೋಡಿ. ಇವು ಯಾರಿಗೆ ಬೇಕು ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ. ತುಂಬ ಬಂದ್ ಮಾಡಿ ನೋಡ್ರಿ. ಈಗ ನೈಟಿ ಕಲೆಕ್ಷನ್ ಭಾಳ ಮಂದಿ ಮನೆ ಕೇಳಕತ್ತಿದ್ರಿ. ಇವು ಹುಡುಗ್ರ ಡ್ರೆಸ್ ನೋಡಿ. ಹುಡುಗ್ರ ಡ್ರೆಸ್ಗಳು ಇವತ್ತು ಡ್ರೆಸ್ ಇದ್ದಂಗೆ ಅದ ಮಕ್ಕಳು. ಗಂಡು ಡ್ರೆಸ್ ಇವು. ಇದು ಹೆಣ್ಣು ಡ್ರೆಸ್. ಇದರಾಗ ನೈಟಿ ಕಲೆಕ್ಷನ್ ನೈಟಿಗಳು
ಇದು ಟಾಪ್ ಸ್ನೇಹಿತರೆ. ಇದು ನೈಟಿ ಕಲೆಕ್ಷನ್ ನೋಡಿ. ನೋಡಿ ಸ್ನೇಹಿತರೆ, ಇವೆಲ್ಲ ಡ್ರೆಸ್ ಕಲೆಕ್ಷನ್. ಡ್ರೆಸ್ ಕಲೆಕ್ಷನ್, ಇವು ಡ್ರೆಸ್ ಕಲೆಕ್ಷನ್, ಟಾಪ್ ಡ್ರೆಸ್ ಅಲ್ಲ ಟಾಪ್ ಕಲೆಕ್ಷನ್. ಇವು ನೈಟಿ ಚಲೋ ಉಳಿಸಿ ಹಾಕ್ತಿದ್ದ ಸ್ನೇಹಿತರೆ, ಬಂದಿಲ್ಲ ನೋಡಿ, ಇಷ್ಟೇ ಬಂದಾವು. ಇವು 3 ಪೀಸ್ ಚಲೋ ನೋಡಿ, ಯಾರಿಗೆ ಬೇಕು 850 ರೂಪಾಯಿ ನೋಡಿ. ಇವು 650 ರೂಪಾಯಿ ನೋಡಿ. ಇವು ನೈಟಿಗಳು ಎದರ ಬೇಕು ಹೇಳಿ ನಿಮ್ಗೆ. ಇವು ಇಷ್ಟೆಲ್ಲ ಕಲೆಕ್ಷನು, ಇಷ್ಟೆಲ್ಲ ಉಡು ಬಟ್ಟೆ ತೊಗೊಂಡಿನಿ. ಇಷ್ಟೆಲ್ಲ ಸುತ್ತಾಗ್ತದೆ ಸ್ನೇಹಿತರೆ. ಬರೀ ನೀರು ಅದು ಯಾರು ಚೆನ್ನಾಗಿ ಕೂಡ ನೋಡಿ. ಬಟ್ಟೆ ಸಟ್ ಮಾಡೋದು, ಬಿಚ್ಚಿ ಸಟ್ ಮಾಡೋದು, ತೆಗೀದು ಹಿಡಿದು ಭಾಳ ಐತೆ ಸ್ನೇಹಿತರೆ. ಈ ವಿಡಿಯೋಗೆ ಎಂಡ್ ಮಾಡ್ತೀನಿ ರೀ. ನಾಳೆ ವಿಡಿಯೋ ಸಿಗ್ತೀನಿ. ಬಾಯ್ ಸ್ನೇಹಿತರೆ, ಗುಡ್ ನೈಟ್.